ಇಂದು ಮುಚ್ಚುವ ಸ್ಥಿತಿಯಲ್ಲಿವೆ ಸರ್ಕಾರಿ ಕನ್ನಡ ಮೀಡಿಯಂ ಶಾಲೆಗಳು. ಇದಕ್ಕೆ ಕಾರಣ ಶೂನ್ಯ ದಾಖಲಾತಿ. ಯಾಕೆ ಅಂದ್ರೆ ಶಾಲೆಗಳಲ್ಲಿ ಕಾಣೆಯಾಗಿರುವ ಮೂಲಭೂತ ಸೌಕರ್ಯಗಳು. ಇಂಗ್ಲಿಷ್ ಮೀಡಿಯಂ ಕ್ರೇಜ್ ಜೊತೆಗೆ ಗ್ರಾಮೀಣ ಭಾಗದಲ್ಲಿನ ಪೋಷಕರ ವಲಸೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಲ್ಲಿ 35 ಸರ್ಕಾರಿ ಶಾಲೆಗಳು ಶೂನ್ಯ ದಾಖಲಾತಿ ಕಂಡಿವೆ. ಶಿಕ್ಷಣ ಇಲಾಖೆಯೇ ತಿಳಿಸುವಂತೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಶಿರಸಿ, ಕುಮಟಾ, ಅಂಕೋಲಾ ಸೇರಿದಂತೆ ವಿವಿಧ ತಾಲೂಕುಗಳ ಗ್ರಾಮೀಣ ಭಾಗದಲ್ಲಿರುವ ಈ ಸರ್ಕಾರಿ ಶಾಲೆಗಳು ಇದೀಗ ಮುಚ್ಚುವ ಭೀತಿಯನ್ನ ಎದುರಿಸುತ್ತಿವೆ. ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಖಾಸಗಿ ಶಾಲೆಗಳ ಪೈಪೋಟಿ ಹೆಚ್ಚಾಗಿಯೇ ಇದೆ. ಇನ್ನು ಪೋಷಕರು ಕೂಡ ಸರ್ಕಾರಿ ಶಾಲೆಗಳನ್ನ ಹೊರತುಪಡಿಸಿ ಇಂಗ್ಲಿಷ್ ಮೀಡಿಯಂ ಕಡೆ ಹೆಚ್ಚಿನ ಒಲವನ್ನ ತೋರಿಸುತ್ತಿದ್ದಾರೆ. ಅದು ಸಾಮಾನ್ಯ ಎಂಬಂತಾಗಿದೆ. ಯಾಕಪ್ಪ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಹಾಗೂ ಸರಿಯಾದ ಶಿಕ್ಷಣ ಇಲ್ಲ ಎಂಬ ಕೂಗು. ಇನ್ನು ಕೆಲವು ಶಾಲೆಗಳಲ್ಲಿ ನಿಷ್ಕೃಷ್ಟ ಮೂಲ ಸೌಕರ್ಯ ಮತ್ತು ಕಾಯಂ ಶಿಕ್ಷಕರ ಅಭಾವವಿರೋದು ವಿದ್ಯಾರ್ಥಿಗಳ ಸಂಖ್ಯೆ ಕುಸಿಯಲು ಪ್ರಮುಖ ಕಾರಣವಾಗಿದೆ. ಯಾವುದೇ ಸರ್ಕಾರ ಬಂದರೂ ರಾಜ್ಯದಲ್ಲಿ ಕನ್ನಡ ಮೀಡಿಯಂಗಳನ್ನ ಉಳಿಸೋ ಪ್ರಯತ್ನ ವಿಫಲವಾಗ್ತಿದೆ. ಪ್ರತಿ ವರ್ಷ ಕನ್ನಡ ಮೀಡಿಯಂ ಶಾಲೆಗಳ ಸಂಖ್ಯೆ ಕುಸಿತ ಕಾಣ್ತಾ ಇದೆ. ಕನ್ನಡ ಮೀಡಿಯಂ ಶಾಲೆಗಳು ಉಳಿಯಬೇಕಿದೆ. ಯಾಕಂದ್ರೆ ಎಲ್ಲಾ ಕಡೆ ಶ್ರೀಮಂತರೇ ಇಲ್ಲ ನೋಡಿ.